Good evening, students. This is another concepts in multi-threading chapter, synchronization. It is another important concept with respect to examination. Some question paper, they asked a question like this, discuss synchronization, how to achieve synchronization in multi-threading, give one programming as an example. So this is the way they will ask the question. So straight away we'll come to the concept. Synchronization is nothing but, it is also called as semaphore. It is also called as a lock, a synchronization lock. So there are several terms we can say. Now synchronization, nothing but sometimes what happens is multiple threads are trying to access single resources. So more than one threads are trying to access single resources, and that time we need to synchronize. We need to synchronize their activities. That is called synchronization. You can see here when using multiple threads, it's sometimes necessary to coordinate the activities of two or more. When two or more threads need to access shared resources. So best example is suppose the person A and person B both are trying to access single printer. On that case, what happens? The synchronization problem occurs. To avoid that, we will go for this concept, right? So that means only one thread can make user resources when multiple threads are trying to access single resources, but it allows only one thread to access that resources. ಈಗ ಪರ್ಸನ್ ಎ ಪರ್ಸನ್ ಬಿ ಇಬ್ರು ಒಂದೇ ಪ್ರಿಂಟರಿಗೆ ಆಕ್ಸೆಸ್ ಮಾಡ್ತಾ ಇದ್ರೆ ವಾರ್ಗರ್ ಒಬ್ರಿಗೆ ಪ್ರಿಂಟರ್ ಸಿಗುತ್ತೆ, ಇನ್ನೊಬ್ಬ ವೇಟ್ ಮಾಡ್ತಾ ಕೂರ್ಬೇಕು. ಸೊ ದಟ್ ಈಸ್ ಕಾಲ್ಡ್ ಅಸಿಂಕ್ರನೈಸೇಷನ್. ಇದನ್ನ ಯಾವ ತರ ಅಚೀವ್ ಮಾಡಬಹುದು ಅಂದ್ರೆ ಥ್ರೂ ಸಿಂಕ್ರನೈಸೇಷನ್. So synchronization is also called as semaphore. We are using a key called synchronization in Java. So synchronization is also called as monitor. Monitor andru onde, semaphore andru onde, mutually exclusive lock andru onde. So these are all same concept. ಬಟ್ ಓವರ್ ಆಲ್ ಏನ್ ಹೇಳ್ತಿದೆ ಅಂತಂದ್ರೆ, ಯಾವುದೋ ಒಂದು ಥ್ರೆಡ್ ಒಂದು ರಿಸೋರ್ಸ್ ನ ಯೂಸ್ ಮಾಡ್ತಿದೆ ಅಂದ್ರೆ ಉಳಿದಿರೋ ಥ್ರೆಡ್ಗಳು ವೆಯ್ಟ್ ಮಾಡ್ತಾ ಕೂರ್ಬೇಕು. ಎಲ್ಲಿ ತನಕ ಅಂದ್ರೆ ಆ ಥ್ರೆಡ್ ಆ ರಿಸೋರ್ಸ್ ನ ಕೈ ಬಿಡೋ ತನಕ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಅಂದ್ರೆ ಯಾವುದೋ ಒಂದು ಥ್ರೆಡ್, ಸಪೋಸ್ ಎ ಥ್ರೆಡ್ ಅಕ್ವೈರ್ಸ್ ಎ ಲಾಕ್, ಅಂದ್ರೆ ಯಾವುದೋ ಒಂದು ಥ್ರೆಡ್ ಲಾಕ್ ಒಳಗಡೆ ಹೋಗಿದೆ ಅಂದ್ರೆ, ಲಾಕ್ ಅಂದ್ರೆ ಮಾನಿಟರ್ ಅಂತ. ಯಾವುದೋ ಒಂದು ಥ್ರೆಡ್ ಲಾಕ್ ಒಳಗಡೆ ಹೋಗಿದೆ ಅಂದ್ರೆ ಉಳಿದಿರೋ ಥ್ರೆಡ್ಗಳು ವೆಯ್ಟ್ ಮಾಡ್ಬೇಕು. ಎಲ್ಲಿ ತನಕ ಅಂದ್ರೆ ಆ ಥ್ರೆಡ್ ಆ ಲಾಕ್ ನ ರಿಲೀಸ್ ಮಾಡೋವರೆಗೆ. ಸೊ ಹೀಗೆ ಏನ್ ಮಾಡ್ಬೋದು, ಮೋರ್ ದೆನ್ ಒನ್ ಥ್ರೆಡ್ ಒಂದೇ ರಿಸೋರ್ಸ್ ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸಿಂಕ್ರನೈಸೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಲೈಡಿಗೆ ಬಂದ್ರೆ, ಅಂದ್ರೆ ಯೂಶುವಲ್ ಆಗಿ ನಾವು ಸಿಂಕ್ರನೈಸೇಷನ್ ಹೆಂಗ್ ಅಚೀವ್ ಮಾಡ್ತೀವಿ ಅಂದ್ರೆ ಕೀವರ್ಡ್ ಸಿಂಕ್ರನೈಸ್ಡ್ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಸಿಂಪಲ್, ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಯಾವ್ದೋ ಒಂದು ಪ್ರೋಗ್ರಾಮ್ ಇದೆ, ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಸಪೋಸ್ ವಾಯ್ಡ್ ಆಡ್ ಅಂತ ಒಂದು ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಆಡ್ ಫಂಕ್ಷನ್ ನೀವೇನ್ ಮಾಡ್ತೀರಾ, ವಾಯ್ಡ್ ಹಿಂದ್ಗಡೆ ಸಿಂಕ್ರನೈಸ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡ್ತೀರಾ. ಅವಾಗ ಏನಾಯ್ತು, ಈ ಫಂಕ್ಷನ್ ಸಿಂಕ್ರನೈಸೇಷನ್ ಫಂಕ್ಷನ್ ಆಯ್ತು. ಕರೆಕ್ಟಾ? ಸೊ ಯಾವಾಗ ಇದು ಸಿಂಕ್ರನೈಸೇಷನ್ ಫಂಕ್ಷನ್ ಆಯ್ತು, ಇದ್ರ ಒಳಗಡೆ ನೀವು ಏನೇ ಒಂದು ಥ್ರೆಡ್ ಒಳಗಡೆ ಹೋದ್ರೆ, ಯಾವುದೋ ಒಂದು ಥ್ರೆಡ್ ಇದ್ರ ಒಳಗಡೆ ಹೋಗಿದೆ ಅಂದ್ರೆ ಉಳಿದಿರೋ ಥ್ರೆಡ್ಗಳು ವೆಯ್ಟ್ ಮಾಡ್ತಾ ಕೂರ್ಬೇಕು. ಎಲ್ಲಿ ತನಕ ಅಂದ್ರೆ ಈ ಥ್ರೆಡ್ ಕಂಪ್ಲೀಟ್ ಆಗೋವರೆಗೂ. ಈಗ ಸಪೋಸ್ 3 ಥ್ರೆಡ್ ಇದೆ ಅಂತ ತಿಳ್ಕೊಳ್ಳಿ ನನಗೆ. ಓಕೆ, ಸೊ ಒಂದು ಥ್ರೆಡ್ ಈ ಸಿಂಕ್ರನೈಸೇಷನ್ ಬ್ಲಾಕ್ ಒಳಗಡೆ ಹೋಗಿದೆ ಅಂದ್ರೆ, ಓಕೆ, ಸಪೋಸ್ T1 ಒಳಗೆ ಹೋಗಿದೆ ಅಂದ್ರೆ T2 ಮತ್ತೆ T3 ವೆಯ್ಟ್ ಮಾಡ್ಬೇಕು. ಎಲ್ಲಿ ತನಕ ಅಂದ್ರೆ T1 ಕಂಪ್ಲೀಟ್ ಆಗೋವರೆಗೂ. ಸೊ ನಿಮಗೆ ಓವರ್ ಆಲ್ ಏನ್ ಕಾಣ್ತಿದೆ ಈ ಕಾನ್ಸೆಪ್ಟ್ ಇಂದ, ಏನ್ ಅರ್ಥ ಆಗ್ತಿದೆ ಅಂದ್ರೆ, 3 ಥ್ರೆಡ್ಗಳು ಒಂದೇ ಸಲ ರಿಸೋರ್ಸ್ ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸಿಂಕ್ರನೈಸೇಷನ್. ಹಾಗಾದ್ರೆ ಪ್ರೋಗ್ರಾಮಿಂಗ್ ಡೈರೆಕ್ಟ್ ಆಗಿ ಬರೋಣ ಇವಾಗ. ಓಕೆ, ನಾನು ಡೈರೆಕ್ಟ್ ಪ್ರೋಗ್ರಾಮಿಂಗ್ ಬರ್ತೀನಿ. ಸೊ ಇನ್ನು ಕೆಲವು ಕಾನ್ಸೆಪ್ಟ್ ಇದೆ, ನೀವು ಓದ್ಕೊಳ್ಳಿ, ತುಂಬಾ ಟೈಮ್ ಇಲ್ಲದೆ ಇರೋದ್ರಿಂದ. ಓಕೆ, ನಾವು ಈಗ ಪ್ರೋಗ್ರಾಮಿಂಗ್ ಬರೋಣ. wait for it. ಓಕೆ ಫೈನ್. ಪ್ರೋಗ್ರಾಮಿಂಗ್ ಬರೋದಾದ್ರೆ, ಸೊ ಇಲ್ಲಿ ನೋಡಿ, ನಾನು ಯಾವ ಯೂಶುವಲ್ ಆಗಿ ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂದ್ರೆ, ಸೊ ನೀವು ಕ್ಲಾಸ್ ಕೌಂಟರ್ ಅಂತ ಒಂದು ಕ್ಲಾಸ್ ತಗೊಂಡಿದ್ದೀರಾ. ಕೌಂಟರ್ ಒಳಗಡೆ ಒಂದು ವೇರಿಯೇಬಲ್ ಯೂಸ್ ಮಾಡಿದ್ದೀರಾ, ಕೌಂಟ್ ಅಂತ. ಕೌಂಟ್ ವ್ಯಾಲ್ಯೂ ಎಷ್ಟಿದೆ, ಇನಿಷಿಯಲಿ 0. ಇನಿಷಿಯಲಿ 0 ಇರುತ್ತೆ. ಯಾಕೆ ಅಂತಂದ್ರೆ ನೀವು ಎಷ್ಟು ಥ್ರೆಡ್ ಯೂಸ್ ಮಾಡ್ತಿದ್ದೀರಾ ಅಷ್ಟು ಕೌಂಟ್ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಫಂಕ್ಷನ್ ಒಳಗಡೆ
ಈಗ 3 ಥ್ರೆಡ್ ಇದೆ ಅಂದ್ರೆ ಕೌಂಟ್ ವ್ಯಾಲ್ಯೂ ಎಷ್ಟಾಗತ್ತೆ 3 ಆಗುತ್ತೆ. ಅಂದ್ರೆ ಎಷ್ಟು ಥ್ರೆಡ್ಗಳು ಯೂಸ್ ಮಾಡ್ತಿದಾವೆ ರಿಸೋರ್ಸ್ ಅನ್ನ ಅಂತ ಕಂಡಿಡಿಯಕ್ಕೋಸ್ಕರ ಏನ್ ಯೂಸ್ ಮಾಡ್ತೀರಾ, ಕೌಂಟ್ ಯೂಸ್ ಮಾಡ್ತೀರಾ. ಸಪೋಸ್ ಕೌಂಟ್ ವ್ಯಾಲ್ಯೂ 3 ಅಂದ್ರೆ ಅರ್ಥ 3 ಥ್ರೆಡ್ಗಳು ರಿಸೋರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಆಕ್ಸೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾವೆ ಅಂತ ಅರ್ಥ. ಹಾಗಾದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಬರ್ತೀವಿ ನೋಡಿ. ಇಲ್ಲೊಂದು ಫಂಕ್ಷನ್ ತಗೊಂಡಿದ್ದೀನಿ, ನೀವು ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೋಬೇಡಿ ಪ್ರೋಗ್ರಾಮ್ ಅನ್ನ, ಆದಷ್ಟು ಸಿಂಪಲ್ ವೇನು ತಿಳ್ಕೊಳಕ್ ಪ್ರಯತ್ನ ಮಾಡಿ. ನಿಮಗೆ ಫಂಕ್ಷನ್ ಅಂತ ಗೊತ್ತಿದೆ ಅಲ್ವಾ, ವಾಯ್ಡ್ ಇನ್ಕ್ರಿಮೆಂಟ್ ಅಂತ ಒಂದು ಫಂಕ್ಷನ್ ತಗೊಂಡಿದ್ದೀನಿ. ಅದ್ರ ಹಿಂದ್ಗಡೆ ಏನ್ ಮಾಡ್ತೀನಿ, ಸಿಂಕ್ರನೈಸ್ಡ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡ್ತೀನಿ. ಅವಾಗ ಏನಾಯ್ತು, ಈ ಮೆಥಡ್ ಇದೆಯಲ್ಲ, ಈ ಮೆಥಡ್ ಏನಿದೆ ಇದಿಷ್ಟು ಏನಾಯ್ತು, ಸಿಂಕ್ರನೈಸೇಷನ್ ಮೆಥಡ್ ಆಯ್ತು. ಸೊ ಈ ಸಿಂಕ್ರನೈಸೇಷನ್ ಮೆಥಡ್ ಒಳಗಡೆ ಕೌಂಟ್ ನ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ಸಪೋಸ್ ಕೌಂಟ್ ವ್ಯಾಲ್ಯೂ 3 ಅಂದ್ರೆ ಅರ್ಥ 3 ಥ್ರೆಡ್ಗಳು ಈ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೊಂಡಿದೆ ಅಂತ. ಕೌಂಟ್ ವ್ಯಾಲ್ಯೂ 4 ಅಂದ್ರೆ 4 ಥ್ರೆಡ್ಗಳು ಈ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೊಂಡಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬನ್ನಿ, ಗೆಟ್ ಕೌಂಟ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಇಲ್ಲಿ ಕೌಂಟ್ ವ್ಯಾಲ್ಯೂ 3 ಇದೆ ಅಂತ ತಿಳ್ಕೊಳ್ಳಿ, ಆ 3 ನ ರಿಟರ್ನ್ ಮಾಡುತ್ತೆ. ಕೌಂಟ್ ವ್ಯಾಲ್ಯೂ ಎಷ್ಟು 3 ನ ರಿಟರ್ನ್ ಮಾಡುತ್ತೆ. 4 ಇದ್ರೆ 4 ರಿಟರ್ನ್ ಮಾಡುತ್ತೆ. ಸರ್ ಎಲ್ಲಿ ರಿಟರ್ನ್ ಮಾಡುತ್ತೆ ಅಂದ್ರೆ ಈ ಫಂಕ್ಷನ್ ನೀವು ಎಲ್ಲಿ ಕಾಲ್ ಮಾಡಿದೀರಾ ಮೇನ್ ಪ್ರೋಗ್ರಾಮ್ ಅಲ್ಲಿ ರಿಟರ್ನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬೇಡ, ಈಗ ನೆಕ್ಸ್ಟ್ ಬರೋದಾದ್ರೆ, ಸೊ ನೆಕ್ಸ್ಟ್ ಮೈನ್ ಪ್ರೋಗ್ರಾಮ್ ಬರ್ತೀನಿ ನೋಡಿ. ಈಗ ಮೈನ್ ಪ್ರೋಗ್ರಾಮ್ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್. ಈಗ ನಾನೇನ್ ಮಾಡ್ತಿದ್ದೀನಿ, ಹಿಂದಿನ ಕ್ಲಾಸಿಗೆ ಕೌಂಟರ್ ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಕೌಂಟರ್ ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕೌಂಟರ್ ಅನ್ನೋ ಕ್ಲಾಸ್. ಅದ್ರ ಆಬ್ಜೆಕ್ಟ್ ಏನು ಕೌಂಟರ್ ಅಂತ ತಗೊಂಡಿದ್ದೀನಿ. ನೀವು ಬೇಕಾದ್ರೆ OB ಅಂತ ತಗೋಬಹುದು, ನೀವು ಕೌಂಟರ್. ಓಕೆ, ಸೊ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೆ ಯಾವ ಕ್ಲಾಸ್ಗೆ, ಕೌಂಟರ್ ಕ್ಲಾಸ್ಗೆ. ಈಗ ನೋಡಿ, ಇದು ನಿಮ್ಮ ಆಕ್ಚುಯಲ್ ಕಾನ್ಸೆಪ್ಟ್ ಇಲ್ಲಿಂದ ಶುರುವಾಗುತ್ತೆ. ಈಗ ನಾನು ಮಾಡ್ತೀನಿ, ನಾನು 2 ಥ್ರೆಡ್ ಯೂಸ್ ಮಾಡ್ಕೋತಾ ಇದ್ದೀನಿ ಇಡೀ ಪ್ರೋಗ್ರಾಮ್ ಅಲ್ಲಿ. ನಾನು 2 ಥ್ರೆಡ್ ಯೂಸ್ ಮಾಡ್ಕೋತಾ ಇದ್ದೀನಿ. ಈ 2 ಥ್ರೆಡ್ ಯಾವ್ಯಾವ್ದು ನೋಡಿ, ಥ್ರೆಡ್ T1 ಅಂತ, ಇನ್ನೊಂದು ಥ್ರೆಡ್ T2 ಅಂತ. 2 ಥ್ರೆಡ್ ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಕ್ರಿಯೇಟ್ ಮಾಡೋದು ಹೇಗೆ ಥ್ರೆಡ್ ನ, ಥ್ರೆಡ್ T1 ಈಕ್ವಲ್ಸ್ ನ್ಯೂ ಥ್ರೆಡ್ ಅಂತ ಬರಿಬೇಕು, T ಕ್ಯಾಪಿಟಲ್ ಇರಬೇಕು. ಸೊ T1 is an object for thread 1. T2 is an object for another thread 2. ಓಕೆ, ಸೊ ಈಗ ಥ್ರೆಡ್ ಗಳು ಕ್ರಿಯೇಟ್ ಆಗೋದಲ್ಲ, ಥ್ರೆಡ್ ಗಳು ಕ್ರಿಯೇಟ್ ಆದ್ಮೇಲೆ ತಾನೇ ನೀವು ಸಿಂಕ್ರನೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡಕ್ ಸಾಧ್ಯ. ಸೊ ಹಂಗಾಗಿ ಫಸ್ಟ್ ನಾನು ಥ್ರೆಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೆ. ಈಗ ನೀವು ಗಮನಿಸಬೇಕಾಗಿರೋದು ನೋಡಿ, 2 ಥ್ರೆಡ್ಗಳು ಒಂದೇ ಸಲಿ, ರೈಟ್, 2 ಥ್ರೆಡ್ಗಳು ಒಂದೇ ಸಲಿ ಈ ಮೆಥಡ್ ಬರಲ್ಲ, ಸಿಂಕ್ರನೈಸೇಷನ್ ಮೆಥಡ್ ಒಳಗ್ ಬರಲ್ಲ. ಯಾಕೆ ಅಂದ್ರೆ ಅದು ಅಟ್ ಎ ಟೈಮ್ ಒಂದೇ ಥ್ರೆಡ್ ಮಾತ್ರ ಒಳಗ್ ಬಿಡ್ಕೊಳತ್ತೆ, ಇನ್ನೊಂದು ಥ್ರೆಡ್ ವೆಯ್ಟ್ ಮಾಡ್ತಾ ಕೂರ್ಬೇಕು. ಈಗ ಸಪೋಸ್ ಥ್ರೆಡ್ 1 ಈ ಫಂಕ್ಷನ್ ಯೂಸ್ ಮಾಡ್ಕೋತಿದೆ ಅಂದ್ರೆ ಇನ್ನೊಂದು ಥ್ರೆಡ್ ವೆಯ್ಟ್ ಮಾಡ್ತಾ ಕೂರ್ಬೇಕು, ಅದಕ್ಕೆ ನಾವು ಸಿಂಕ್ರನೈಸೇಷನ್ ಅಂತ ಕರೆಯೋದು. ಸೊ ಈಗ ಹಾಗಾದ್ರೆ ನೆಕ್ಸ್ಟ್ ಬರೋಣ. ಈಗ 2 ಥ್ರೆಡ್ ಕ್ರಿಯೇಟ್ ಮಾಡಿದೀನಿ, 1 ಥ್ರೆಡ್ ಯೂಸ್ ಮಾಡಿದೀನಿ. ಸೊ ನೋಡಿ, ಐ ವ್ಯಾಲ್ಯೂ ರೇಂಜಿಂಗ್ ಫ್ರಮ್ 0 to 1000 ಅಂದ್ರೆ ಲೂಪ್ 1000 ಟೈಮ್ ಇನ್ಕ್ರಿಮೆಂಟ್ ಆಗುತ್ತೆ. ಓಕೆ, 1000 ಟೈಮ್ ಲೂಪ್ ಆಗುತ್ತೆ. ಫಾರ್ ಐ ವ್ಯಾಲ್ಯೂ 0ಗೆ ಮತ್ತೆ ಈ ಫಂಕ್ಷನ್ ಕಾಲ್ ಆಗುತ್ತೆ, ಐ ವ್ಯಾಲ್ಯೂ 1ಗೆ ಈ ಫಂಕ್ಷನ್ ಕಾಲ್ ಆಗುತ್ತೆ, ಐ ವ್ಯಾಲ್ಯೂ 2. ಹಾಗಾದ್ರೆ ಇನ್ಕ್ರಿಮೆಂಟ್ ಫಂಕ್ಷನ್ ಎಷ್ಟು ಟೈಮ್ ಕಾಲ್ ಆಗ್ತಿದೆ, 1000 ಟೈಮ್ ಕಾಲ್ ಆಗ್ತಿದೆ. ಸೊ ಇನ್ಕ್ರಿಮೆಂಟ್ ಫಂಕ್ಷನ್ ಎಲ್ಲಿದೆ ಗೊತ್ತಿದೆ ಅಲ್ವಾ ನಿಮಗೆ, ನೋಡಿ ಇಲ್ಲೇ ಇದೆ ಇನ್ಕ್ರಿಮೆಂಟ್ ಫಂಕ್ಷನ್, ಇದೆ ಅಲ್ವಾ ಇನ್ಕ್ರಿಮೆಂಟ್ ಫಂಕ್ಷನ್, ಇದನ್ನ ನಾನು ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ 1000 ಟೈಮ್ ಕಾಲ್ ಮಾಡ್ತೀನಿ ಅಂದ್ರೆ 1000 ಟೈಮ್ ಥ್ರೆಡ್ ಈ ಫಂಕ್ಷನ್ ಒಳಗಡೆ ಬರ್ತಾ ಇದೆ ಅಂತ ಅರ್ಥ. ಯಾವ ಫಂಕ್ಷನ್ ಒಳಗಡೆ, ಇನ್ಕ್ರಿಮೆಂಟ್ ಫಂಕ್ಷನ್ ಒಳಗಡೆ 1000 ಟೈಮ್ ಆ ಥ್ರೆಡ್ ಬರ್ತಾ ಇದೆ ಅಂತ ಅರ್ಥ. ಅಲ್ಲಿಗೆ ಕೌಂಟ್ ವ್ಯಾಲ್ಯೂ ಏನಾಯ್ತು, 1000 ಅಲ್ವಾ. ಗಮನಿಸಿ, 1000 ಟೈಮ್ ಈ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀರಾ, 1000 ಟೈಮ್ ಆ ಥ್ರೆಡ್ ಇದ್ರ ಒಳಗಡೆ ಬಂದಿದೆ. ಸೊ ಹಾಗಾಗಿ ಕೌಂಟ್ ವ್ಯಾಲ್ಯೂ ಏನಾಯ್ತು, 1000 ಆಯ್ತು. ಔಟ್ಪುಟ್ ಬರೀರಿ ಪ್ರೋಗ್ರಾಮ್ ಅಲ್ಲಿ, ಔಟ್ಪುಟ್ ಬರೆದಷ್ಟು ನಿಮಗೆ ಕ್ರೆಡಿಟ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಏನಾಯ್ತು, ಈ 1000 ಏನಾಗ್ತಿದೆ, ರಿಟರ್ನ್ ಆಗ್ತಿದೆ. 1000 ಏನಾಯ್ತು, ರಿಟರ್ನ್ ಆಯ್ತು. ಎಲ್ಲಿ ರಿಟರ್ನ್ ಆಗುತ್ತೆ, ಮೇನ್ ಪ್ರೋಗ್ರಾಮ್ಗೆ ಮತ್ತೆ ರಿಟರ್ನ್ ಆಗುತ್ತೆ. ನೋಡಿ ಎಲ್ಲಿ ರಿಟರ್ನ್ ಆಯ್ತು, ಇಲ್ಲಿಗೆ ರಿಟರ್ನ್ ಆಗುತ್ತೆ ಮತ್ತೆ. ಓಕೆ, ಸೊ ನೆಕ್ಸ್ಟ್ 2ನೇ ಥ್ರೆಡ್ ನೋಡೋಣ. ಥ್ರೆಡ್ T2 ಇದೆ ಅಲ್ವಾ. ಸೊ ಇದು ಥ್ರೆಡ್ ಕ್ರಿಯೇಟ್ ಮಾಡೋದೇ, ಇದು ನ್ಯೂ ಕೀವರ್ಡ್ ಅಂದ್ರೆ ಥ್ರೆಡ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. ಕ್ರಿಯೇಟ್ ಮಾಡಿದ್ಮೇಲೆ ಏನ್ ಮಾಡ್ತಿದ್ದೀನಿ, ಈ ಇನ್ಕ್ರಿಮೆಂಟ್ ಫಂಕ್ಷನ್ ನ 1000 ಟೈಮ್ ಕಾಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಅರ್ಥ, ಈಗ ಪ್ರತಿ ಸಲ ಎಲ್ಲಿ ಬರುತ್ತೆ, 1000 ಟೈಮ್ ಈ ಫಂಕ್ಷನ್ ಬರುತ್ತೆ, ಈ ಫಂಕ್ಷನ್ ಬರುತ್ತೆ. ಅಲ್ಲಿ ಕೌಂಟ್ ವ್ಯಾಲ್ಯೂ ಏನಾಯ್ತು ಇವಾಗ, ಥ್ರೆಡ್ 2 ನ ಕೌಂಟ್ ವ್ಯಾಲ್ಯೂ ಏನಾಯ್ತು ಅಂದ್ರೆ ಇವಾಗ 1001 ಇಂದ ಶುರುವಾಗುತ್ತೆ. ಅದೇ ಇಂಪಾರ್ಟೆಂಟ್, 1001 ಇಂದ 2000 ವರೆಗೆ ಇನ್ಕ್ರಿಮೆಂಟ್ ಆಗುತ್ತೆ. ಯಾವುದು, ಥ್ರೆಡ್ 2 ನ ಕೌಂಟ್ ವ್ಯಾಲ್ಯೂ. ಥ್ರೆಡ್ 1 ಎಲ್ಲಿ ನಿಂತಿತ್ತು, ಥ್ರೆಡ್ 1 1000 ನಿಂತಿತ್ತು ಅಲ್ವಾ.
ಸೊ ಥ್ರೆಡ್ 2 ಏನಾಯ್ತು 1001 ಇಂದ 2000 ವರೆಗೆ ಇನ್ಕ್ರಿಮೆಂಟ್ ಆಗುತ್ತೆ. ಅಂದ್ರೆ ಒಂದು ಥ್ರೆಡ್ ಮುಗಿದ್ಮೇಲೆ ಇನ್ನೊಂದು ಥ್ರೆಡ್ ಶುರುವಾಗತ್ತೆ ಅಂತ ಅರ್ಥ ಅದು. ಅಂದ್ರೆ ಎರಡೂ ಥ್ರೆಡ್ಗಳು ಅಟ್ ಎ ಟೈಮ್ ಯೂಸ್ ಮಾಡ್ಕೊಳ್ಳಲ್ಲ ಈ ಫಂಕ್ಷನ್ ಅನ್ನ, ಒಂದೊಂದೇ ಯೂಸ್ ಮಾಡ್ಕೊಳತ್ತೆ. ಸೊ ಅದು ಕಾನ್ಸೆಪ್ಟ್ ಆಕ್ಚುಲಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಎರಡು ಥ್ರೆಡ್ ಅನ್ನು ಸ್ಟಾರ್ಟ್ ಮಾಡ್ತೀರಾ. ಇದೇನು ಅವಶ್ಯಕತೆ ಇಲ್ಲ, ಲಾಸ್ಟ್ ಎರಡು ಸ್ಟೇಟ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಥ್ರೆಡ್. ಹಾಗಾದ್ರೆ ಔಟ್ಪುಟ್ ಏನ್ ಬರುತ್ತೆ, ಥ್ರೆಡ್ T1 is 1000 increment, thread T2 is in count value is 1001 to 2000. So this is the concept of semaphore ಅಥವಾ ಮ್ಯೂಟೆಕ್ಸ್ ಅಂತ ಕರಿತೀವಿ, ಲಾಕ್ ಅಂತ ಕರಿತೀವಿ, ಎಲ್ಲ ಒಂದೇ. ಇದು ಒಂದ್ ಕಾನ್ಸೆಪ್ಟ್ ಆಯ್ತು. ಸೆಮಾಫೋರ್ ಅಲ್ಲಿ ಅಥವಾ ಸಿಂಕ್ರನೈಸೇಷನ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಸಿಂಕ್ರನೈಸೇಷನ್ ಬ್ಲಾಕ್ ಅಂತ. ಅದು ಬೇರೆ ಪ್ರೋಗ್ರಾಮ್ ಇದೆ, ಅದು ಇದೇ ತರನೇ ಇದೆ, ನೀವು ಓದ್ಬೋದು ಅಂತ ಅನ್ಕೋತೀನಿ. ಎರಡನ್ನೂ ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.